ಮಾಸ್ಕ್ ಮ್ಯಾನ್ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಅವನಿಗೆ ಗೊಂದಲ ಆರಂಭದ ದಿನದಿಂದಲೂ ಕೂಡ ಇದೆ. ಸುಮ್ಮನೆ ನಿಂತಲ್ಲಿ ನಿಂತ್ಕೊಳ್ಳೋದೇ ಆ ಕಡೆ ತೋರಿಸೋದು, ಈ ಕಡೆ ತೋರಿಸೋದು, ಈ ಕಡೆ ತೋರಿಸೋದು, ಆ ಕಡೆ ತೋರಿಸೋದು, ಬಂಗ್ಲಗುಡ್ಡ, ಕಲ್ಲೇರಿ, ಬೊಳಿಯಾರು, ಹಿಂಗೆ ಏನೇನು ಬರ್ತದೆ ಅದೆಲ್ಲವನ್ನೂ ಕೂಡ ಹೇಳ್ತಾ ಇದ್ದಾನೆ. ಮುಖ್ಯಮಂತ್ರಿ ಅವ್ರ ಟೀಮೇ ಅವರೇ ಇವಾಗ ಸಿಕ್ಕಾಕೊಂಡಿದ್ದಾರೆ. ಯಾವರನ್ನ ಮಾತು ಕೇಳ್ಕೊಂಡು ಇವರು ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡುವಂಥ ವ್ಯಕ್ತಿಗೆ SIT ತನಿಖೆ ಮಾಡಿ ಅಲ್ಲೆಲ್ಲ ಅಗೇಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡಿದ್ರು. ಈಗ ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅದೇ ಗ್ಯಾಂಗ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 28 ಕೊಲೆ ಮಾಡಿದ್ದಾನೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ರಾಜ್ಯದ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಧರ್ಮಸ್ಥಳದ ಅಂದ ತಕ್ಷಣ ಅಗದ್ರಲ್ಲ. ಇವಾಗ ಸಿದ್ದರಾಮಯ್ಯದ 28 ತಲೆಬುರುಡೆ ಎಲ್ಲಿದೆ, ಮೂಳೆಗಳೆಲ್ಲಿದೆ ಹುಡುಕ್ಬೇಕು. ಅದಕ್ಕೂ ಒಂದು SIT ರಚನೆ ಆಗಬೇಕು. ನೀವೇನು ಹೇಳೋದೇನು, ಮುಖ್ಯಮಂತ್ರಿಗಳ ವಿಚಾರವಾಗಿನೇ ಪ್ರಕರಣ ದಾಖಲಾಗಬೇಕು ಅಂತೀರಾ? ಪ್ರಶ್ನೆ SIT ಮಾಡಬೇಕು ಅಂತೀರಾ? ಹೌದೌದು. ಈಗ ಅವರೇ ತಾನೇ, ಈಗ ಅವ್ರ ಒತ್ತಡದ ಮೇಲೆ ತಾನೇ ಇವ್ರು ಮಾಡಿದ್ದು ಧರ್ಮಸ್ಥಳ. ಹಂಗಾರೆ ಧರ್ಮಸ್ಥಳ ಏನು ಬಿಟ್ಟಿಕಾಮಲ್ಲ ಇವ್ರದ್ದು? ಅದನ್ನ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ. ಈಗ ಅವರು ಹೇಳಿಕೆ ಮಾಡಿದ್ದಾನೆ, ಹಂಗಾರೆ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಅವನು ಹೇಳಿಕೆ ಮಾಡಿ 48 ಗಂಟೆ ಆಗಿದೆ. ಏನು ಮಾಡಿದ್ದೀರಾ? ಸತ್ತೋಗಿರೋ ಸರ್ಕಾರ ಇದು, ಕೋಮಾ ಸ್ಟೇಜಲ್ಲಿ ಇದು. ಇಷ್ಟು ಬೈದ್ರೂ ಅವ್ರಿಗೆ ಜ್ಞಾನ ಬಂದಿಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ. ಒಂದು ಷರತ್ತು ಅನ್ನೋದೇ ಇಲ್ಲ ಅವ್ರಿಗೆ. ದಮ್ಮು, ತಾಕತ್ತು ಅದೆಲ್ಲ ಮಾತಾಡ್ತಾರಲ್ಲ ಅಸೆಂಬ್ಲಿಯಲ್ಲಿ. ಎಲ್ಲಿದೆ ನಿಮ್ಗೆ ದಮ್ಮು? ಇದು ಬೇಕಾಬಿಟ್ಟಿ ಸರ್ಕಾರ. ಗೂಂಡಾಗಳ ಕೈಗೆ ರಾಜ್ಯವನ್ನ ಒಪ್ಪಿಸ್ಬಿಟ್ಟವ್ರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಇಲ್ಲ. ಸರ್, ತಿಮ್ಮಾರೂಡಿನ ಬಂಧಿಸಬೇಕು ಅಂತೀರಾ, SIT ಮಾಡಬೇಕು ಅಂತ ನಿಲುವು ಪಕ್ಷ ಹೇಗೆ? SIT ಮಾಡಬೇಕು, SIT ಮಾಡಬೇಕು. ಅವು 28 ಎಲ್ಲೆಲ್ಲಿದೆ ಹುಡುಕಬೇಕು. ಅಲ್ಲಾಂದ್ರೆ ಈಗ ತಪ್ಪು ಸಿದ್ದರಾಮಯ್ಯನ ಮಾಡವರ, ಯಾರು ಆಪಾದನೆ ಮಾಡಿರೋ ವ್ಯಕ್ತಿ ಮಾಡಿದಾನ ಪ್ರೂವ್ ಆಗ್ಬೇಕಷ್ಟೇ. ಹೇಳಿದ ಗಂಭೀರನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಅವ್ನು ಕೋರ್ಟ್ಗೆ ಹೋಗಿದ್ದ, ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದ, ನಾನು ತಪ್ಪಿದಸ್ತ ಆಗಿದ್ದೀನಿ ಅಂತ ಹೇಳಿದ್ದ. ಇದ್ರಲ್ಲಿ ಯಾರು ಹೇಳಿಲ್ಲ, ಬರೀ ಹೇಳಿಕೆ ಹೋಗಿಲ್ಲ. ಅದೇ ತಪ್ಪೆಲ್ಲ ತಪ್ಪು ಮಾಹಿತಿ. ಕೋರ್ಟ್ಗೆ ಯಾರು ಹೋಗಿದ್ದವ್ರು? ಪೊಲೀಸವ್ರು ಕೋರ್ಟ್ಗೆ ಹೋಗಿದ್ದದು. ಹಿಂಗೆ ಕಂಪ್ಲೇಂಟ್ ಬಂದಿದೆ ನಮಗೆ, ಅವ್ನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಅದಕ್ಕೆ ಕೋರ್ಟ್ಗೆ ಹಾಕ್ತಾ ಇದ್ದೀರಿ, ಕೋರ್ಟ್ ಅನುಮತಿ ಕೊಡಿ ಅಂತ ಪೊಲೀಸವ್ರು ಕೇಳಿರೋದು. ಹಂಗೆ ಇಲ್ಲೂ ಕೇಳಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಕೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು. ಸೊ ಅಶೋಕ್ ಮಾತಾಡ್ತಾ ಇದ್ರು ಇಲ್ಲಿ ತನಕ. ಇನ್ನು ಇದೆಲ್ಲದರ ಜೊತೆಗೆ ಇವತ್ತು ಒಂದು ಸ್ಪಷ್ಟ ಸೂಚನೆ ಹೋಗಿದೆ ಸರ್ಕಾರದಿಂದ. ಗೃಹ ಸಚಿವರೇ ಸೂಚನೆ ಕೊಟ್ಟಿದ್ದಾರೆ. ತಿಮ್ಮರೂಡಿ ವಿರುದ್ಧ ಈಗ ಪ್ರಕರಣ ದಾಖಲಾಗುತ್ತೆ. ತಿಮ್ಮರೂಡಿ ಯಾವುದೇ ಸಂದರ್ಭದಲ್ಲಿ ಅರೆಸ್ಟ್ ಆಗಬಹುದು. ಯಾಕಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡ್ತಾರೆ ಅಂತಂದರೆ ತಮಾಷೆ ಸಂಗತಿನ? ಅದು ಕೊಲೆಯ ಆರೋಪ. ಹೀಗಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ಒಬ್ಬ ವ್ಯಕ್ತಿ ಕೊಲೆ ಆರೋಪ ಮಾಡ್ತಾನೆ ಅಂತಂತಂದರೆ ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಪ್ರಶ್ನೆ ಬಂದುಬಿಡುತ್ತೆ. ಆ ಬುರುಡೆ ಮನುಷ್ಯ ಅವನು, ಆ ಮಾಸ್ಕ್ ಮ್ಯಾನ್ ಏನೇನೋ ಗೊಂದಲವಾಗಿ ಸ್ಟೇಟ್ಮೆಂಟ್ ಕೊಡ್ತಿರುವಂಥದ್ದು. ಜೊತೆಗೇನು ಅಂದರೆ ಚೆನ್ನೈನಿಂದ ನಾನು ಹಿಡ್ಕೊಂಬಂದರು, ನಾನು ಬಂದೆ, ನಾನು ಕರ್ಕೊಂಬಂದೆ, ಎಲ್ಲ ಹೇಳಿಕೊಟ್ರು, ಎಲ್ಲ ಹೇಳಿದೆ ಅಂತ ಹೇಳಿರುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗಲೂ ಕೂಡ ಆತ ಗೊಂದಲದ ಹೇಳಿಕೆಗಳನ್ನೇ ಕೊಡ್ತಾ ಇದ್ದಾನೆ. ಇದೆಲ್ಲದರ ಜೊತೆಗೆ ತಿಮ್ಮರೂಡಿ ಇಲ್ಲ ಸಲ್ಲದಿನೆಲ್ಲ ಮೈಮೇಲೆ ಹೇಳ್ಕೊಂಡಿರೋದು. ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದರೆ, ಸುಮ್ಮನೆ ಅಲ್ಲ, ಎಲ್ಲವೂ ಕೂಡ ದೈವಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಯಾವ್ಯಾವ ಸಂದರ್ಭದಲ್ಲಿ ಅದನ್ನು ಜಲಿಸಿ ಅದನ್ನು ಸರಿ ಮಾಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಎಲ್ಲವೂ ಕೂಡ ಈಗ ಒಂದು ಲೆವೆಲ್ಲಿಗೆ, ಒಂದು ಹಂತಕ್ಕೆ ಬರ್ತಾ ಇದೆ ನೋಡಿ. ಒಂದು ಹಂತಕ್ಕೆ ಇದು ಸಂಗತಿ.